ಕನ್ವೆ ಮಾಡಬೇಕಾಗಿರೋ ಮೆಸೇಜ್ನ ಕನ್ವೆ ಮಾಡಲ್ಲ. ನಾನು ನೋಡ್ಕೊಂಡಾರೆ ಹೇಳು ಚಿನ್ನಿ. ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ಸೊ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿಬಿಟ್ಟಿದೆ. ನನ್ನ ಮಗಳಿಗೆ ಇವತ್ತು ಸ್ಕೂಲಿಗೆ ಕಳಿಸಿದೆ ಲೇಟು. ನನ್ನ ಗಂಡನ ಕಳಿಸಿ ನನ್ನ ಮಗಳನ್ನ ಕಳಿಸಿ ಈಗ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಸೊ ಇದಾಗಿದೆ ನನ್ನ ಜಿಮ್ ಲುಕ್ಕು. ಒಂದು ಸಣ್ಣ ಪೋನಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಲಿಪ್ ಕಲರ್ ಇದು ಹಾಕಿದ್ದೀನಿ. ಇದು ಬಂದು ನಾನು ಐ ಥಿಂಕ್ ಝೂಡಿಯೋಲ್ಲಿ ತೊಗೊಂಡಿದ್ದು ಅನ್ಸುತ್ತೆ. ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಲಿಪ್ಸ್ಟಿಕ್ಕು. ತುಂಬ ಡಾರ್ಕ್ ಇದೆ. ಫ್ಯೂ ಸ್ಕಿನ್ ಟೋನ್ಸು ಮಾತ್ರ ಸೂಟ್ ಆಗುತ್ತೆ. ನನಗೆ ಒಂದೊಂದ್ಸತಿ ಸೂಟ್ ಆಗೋದು ಅಂದರೆ ಸೂಟ್ ಆಗೋಲ್ಲ. ಆ್ಯಂಡ್ ಲೈಟಾಗಿ ಚೀಕ್ ಬ್ಲಷ್ ಕೊಟ್ಟಿದ್ದೀನಿ, ಐಬ್ರೋಸ್ ಹೈಲೈಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಇಟ್. ಆ್ಯಂಡ್ ಫುಲ್ ಔಟ್ಫಿಟ್ ಲುಕ್ಕು ನಾನು ಜಿಮ್ಮಲ್ಲೇ ತೋರಿಸ್ತೀನಿ. ಈಗ ಫಾಸ್ಟಾಗಿ ಜಿಮ್ಗೆ ರೀಚ್ ಆಗೋಣ, ಇಲ್ಲಾಂದರೆ ನನ್ನ ಟ್ರೈನರ್ ಬಡ್ಕೊಂಡ್ಬಿಡ್ತಾರೆ. ಸರಿನಾ? ಓಕೆ ದೆನ್ ಬನ್ನಿ ಬೇಗ ಜಿಮ್ಗೆ ಹೋಗೋಣ. ಇದಾಗಿದೆ ನಂದು ಜಿಮ್ ಲುಕ್. ಓಕೆ, ತೋರಿಸ್ತೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಫುಲ್ಲು ಕಾಣಿಸ್ತಾ ಇದೆಯಾ? ಸೊ ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ಒಂದಷ್ಟು ಇವತ್ತು ಫುಲ್ಲು ವೆಯ್ಟ್ ಟ್ರೈನಿಂಗ್ ಇದೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಕಂಪ್ಲೀಟ್ ಆಗಿ. ಸೊ ಸ್ಟ್ರೆಂತ್ ಟ್ರೈನಿಂಗ್ಗೆ ಇದು ಮ್ಯಾಂಡೇಟ್ರಿ. ಸೊ ಗೈಸ್, ಈಗ ವರ್ಕೌಟ್ ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿದೆ. ಸ್ವೆಟ್ ನೋಡಿ ಚೆನ್ನಾಗಿ ಅನಿಸ್ತಾ ಇದೆ. ಒಂದೊಂದು ಸತಿ ಚೆನ್ನಾಗಿ ಕೂದಲು ನೋಡ್ಕೊಳ್ಳೋದೆ ನಂಗೆ ಖುಷಿ ಆಗ್ಬಿಟ್ಟಿದೆ. ಅದು ಟ್ರೀಟ್ಮೆಂಟ್ ಮಾಡಿಸಿ ಈಗ 1 ತಿಂಗಳು ಹತ್ತತ್ರ ಆಗಿದೆ. ಸೊ ಸದ್ಯಕ್ಕಿನ್ನ ಹಿಂಗೆ ಇದೆ. ಹೇರ್ ಫಾಲ್ ಆಗ್ತಾಯಿಲ್ವ ಅಂತ ಕಾಮನ್ನಾಗಿ ಕೇಳೋ ಕ್ವೆಶನು. ಸದ್ಯಕ್ಕೆ ಹೇರ್ ಫಾಲ್ ಆಗ್ತಾಯಿಲ್ಲ. ಮಧ್ಯೆ ಒಂದೊಂದು 2 to 3 ಸ್ಟ್ರ್ಯಾಂಡ್ಸ್ ಅಷ್ಟೇ ಆಗ್ತಾ ಇರೋದು. ನೋಡೋಣ, ಯಾಕಂದರೆ ಇನ್ನು 2-3 ತಿಂಗಳಾದಮೇಲೆ ಆ್ಯಕ್ಚುಲಾಗಿ ಇದ್ರದ್ದು ರಿಸಲ್ಟ್ಸ್ ಗೊತ್ತಾಗೋದು. ಈಗ ಸದ್ಯಕ್ಕೆ 1 ತಿಂಗಳಾಗಿದೆ. ಪಾಲಕ್ ಯೂಸ್ ಮಾಡಿ ನಾನು ಕಾಮನ್ನಾಗಿ ಎಗ್ ಬುರ್ಜಿ ಮಾಡಿದ್ದೀನಿ, ಬಟ್ ಆಮ್ಲೆಟ್ ಮಾತ್ರ ಇದೆ ಫಸ್ಟು. ಸೊ ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಸಿಂಪಲಾಗಿ ಮಾಡೋಣ. ಬೀಟ್ ಮಾಡಿ ಹಾಕಬೇಕು ಯೂಶಲಾಗಿ ಪಾಲಕ್ ಹಾಕಿದಾಗ, ಬಟ್ ನಂಗೆ ಬೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಮೊಟ್ಟೆ ಸೀದೋಗ್ಬಿಡುತ್ತೆ, ಪಾಲಕ್ ಹಂಗಂಗೆ ಇರುತ್ತೆ. ನನಗೆ ಯೋಕ್ಸ್ ಹಂಗೆ ಇರೋದು ಇಷ್ಟ ಆಗಲ್ಲ, ಅದಕ್ಕೆ ಈ ಥರ ಸ್ಪ್ರೆಡ್ ಮಾಡಿಬಿಡ್ತೀನಿ. ಈಗೇನು ಮಾಡ್ತೀನಿ ಅಂದರೆ ಹೀಗೆ ಪಾಲಕ್ನ ಸ್ಪ್ರೆಡ್ ಮಾಡ್ತೀನಿ. ಇದಕ್ಕೆಲ್ಲ ಪಾಲಕ್ ಯೂಸ್ ಮಾಡ್ತೀರಂದರೆ ಎಳಸ್ ಎಲೆಗಳಿರುತ್ತಲ್ಲ, ಬೇಬಿ ಪಾಲಕ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡೋದೇ ಬೆಟರು. ಸೊ
ಸ್ವಲ್ಪ ಪ್ರೆಸ್ ಮಾಡೋಣ, ಕಚ್ಕೊಳ್ಳಿ. ಇದಕ್ಕೆ ಉಪ್ಪಿನ ಪುಡಿ, ಮೆಣಸಿನ ಪುಡಿ. ಈಗ ಮೆಣಸು ಹಾಕ್ತಾ ಇದ್ದೀನಿ. ಇದನ್ನ ಎತ್ತೋಣ. ಯಾವತ್ತೂ ನಮ್ಮ ಸೊಪ್ಪುಗಳನ್ನ ತಿನ್ನೋದು ಬಿಡಬಾರ್ದು, ತುಂಬ ಒಳ್ಳೆಯದು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಿಮ್ಮ ಡೈಲಿ ಫುಡ್ಡಲ್ಲಿ ಇರಲೇಬೇಕು. ಈಗ ನೋಡಿ, ಒಂದು ಎಗ್ ರೆಡಿ ಆಗಿದೆ. ಹೇಗೆ ಕಾಣ್ತದೆ? ನಂಗೆ ಒಂಚೂರು ಒಳಗಡೆಲ್ಲ ಎಲ್ಲೋ ಇರಬಾರ್ದು. ನಂಗೆ ಹಾಫ್ ಬಾಯ್ಲ್ಡ್ ಒಂಚೂರು ಇಷ್ಟ ಆಗಲ್ಲ. ಸೊ ಈ ಥರ ಮಾಡ್ತೀನಿ. ಚೆಕ್ ಮಾಡಿ, ಸಕ್ಕತ್ತಾಗಿದೆ. ಇಷ್ಟೇ, ಟಡಾನ್. ಸೊ ನನ್ನ ಪ್ಲೇಟ್ ಈ ಥರ ಇದೆ ನೋಡಿ. 2 ಕಪ್ಪಲ್ಲಿ ಸಾಂಬಾರು, ಫುಲ್ ವೆಜಿಟೇಬಲ್ಸ್ ಲೋಡೆಡು. 1 ಕಪ್ಪಲ್ಲಿ ರೈಸು. ಇದು ಎಗ್ ಮಾತ್ರ ಏನು ಟೇಸ್ಟ್ ಇದೆ ಗೊತ್ತಾ, ಸಖತ್ತಾಗಿದೆ. ಆಗಲೇ ಒಂದು ಪೀಸ್ ಟೇಸ್ಟ್ ಮಾಡಿಬಿಟ್ಟೆ, ಇವಾಗ ನಿಮಗೆ ತೋರ್ಸಕ್ಕೆ ತಿಂತಾಯಿದ್ದೀನಿ ನೋಡಿ. ಸೊಪ್ಪು ಬರೀತಾ ಮೊಟ್ಟೆ, ಬೇಳೆ ಸರಿತ ನೆಂಚ್ಕೊಂಡು ತಿಂತಾ ಇದ್ರೆ ಲೆವೆಲೇ ಬೇರೆ. ಬಿಸಿಯಾಗಿ ಈ ಥರ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಆರಾಮಾಗಿ ತಿನ್ಬೋದು. ಸೊ ಇವತ್ತಿನ ಲಂಚ್ ಇದು ಗೈಸ್. ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ಫುಲ್ ಕಾಟ್ ಸೆಟ್ ಹಾಕಿದ್ದೀನಿ. ಇಷ್ಟ ಆದರೆ ಹೇಳಿ, ಲಿಂಕ್ ಕಳಿಸ್ತೀನಿ. ಆ್ಯಂಡ್ ನನಗೆ ಇದು ಸಖತ್ ಇಷ್ಟ ಆಯ್ತರ, ಬೀಚ್ ಕಲರ್ಸ್ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಈ ಪುಟಾಣಿ ಗ್ಲಾಸಲ್ಲಿ ಟೀ ಮಾಡ್ಕೊಬಂದಿದ್ದೀನಿ. ಆ್ಯಕ್ಚುಲಾಗಿ ಇರೋದು ಹೋಲ್ ಲೆಕ್ಕನೇ ಒಂದು 50 ml ಬರುತ್ತೆ ಆಯಿತಾ. ಅದರಲ್ಲೂ 1 ಇಂಚ್ ಕಮ್ಮಿ ಇದೆ. ಹತ್ತಿರ 35-40 ml ಟೀ ಅಷ್ಟೇ. ಸುಮ್ಮನೆ ಕೆಲಸ ಮಾಡ್ಬೇಕಾದ್ರೆ ಮೋಟಿವೇಶನ್ಗೆ. ನಾನು ಕೆಲಸ ಯಾವಾಗಲೂ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಟು ಡೂ ಲಿಸ್ಟ್ ಮಾಡ್ಕೋತೀನಿ. ಎಷ್ಟೇ ಇಂಟರ್ನೆಟ್ಟು, ಆನ್ಲೈನು, ಎಕ್ಸೆಲ್ಲು, ನೋಟ್ಸು ಅದು ಇದು ಏನೇನಿದ್ರು ನನಗೆ ಫಿಸಿಕಲ್ ರೈಟಿಂಗ್ ಬುಕ್ ಮ್ಯಾಂಡೇಟ್ರಿ. 2 ಥರ ಡಿಫ್ರೆಂಟ್ ಕಲರ್ ಪೆನ್ ಇಟ್ಕೋತೀನಿ. ಹಿಂಗೆ ಯಾವಾಗಲೂ ನಂಗೆ ಅದಿರಬೇಕು. ಒಂದು ಟು ಡೂ ಲಿಸ್ಟ್ ಮಾಡೋಕ್ಕೆ, ಇನ್ನೊಂದು ಲಿಸ್ಟ್ ಆದಮೇಲೆ ಆಗಿದೆಯಾ ಇಲ್ವಂತ ಟಿಕ್ ಮಾಡೋಕ್ಕೆ ಇನ್ನೊಂದು ಕಲರು. ಸೊ ಒಂದು ಕಲರಲ್ಲಿ ಬರೆಯೋದು, ಇನ್ನೊಂದು ಕಲರಲ್ಲಿ ಟಿಕ್ ಮಾಡ್ಕೊಂಡು ಹಾಕ್ಕೊಂಡು ಹೋಗೋದು. ಇದು ಇವತ್ತಿಂದ ಅಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಇದೇ ಥರ ಮಾಡೋದು. ಟು ಡೂ ಲಿಸ್ಟ್ ಮಾತ್ರ ಜಾಸ್ತಿ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದು ನಾನು ಆಫೀಸಲ್ಲಿರ್ಬೇಕಾರೆ. ಹೊಸ್ದಾಗಿ ಬೆಂಗಳೂರಿಗೆ ಬಂದೆ. ನಾನು 21 years ನಾನು ಬೆಂಗಳೂರು ಬಂದಾಗ ಕಾಲೇಜ್ ಪ್ಲೇಸ್ಮೆಂಟ್ ಆಗಿದ್ದು. ನನಗೆ ಫಸ್ಟು ಕೆಲಸ ಮಾಡಿದ್ದು ನಾನು ಅಸೆಂಚರಲ್ಲಿ ಆಯಿತಾ. ಅಸೋಸಿಯೇಟ್ ಸಾಫ್ಟ್ವೇರ್ ಡೆವಲಪರ್ ಆಗಿ ನಾನು ಫಸ್ಟು ಸೇರ್ಕೊಂಡಿದ್ದು. ಕ್ಯಾಂಪಸ್ ಪ್ಲೇಸ್ಮೆಂಟೇ ಆಯಿತು. ಸೊ ಇವತ್ತು ಕಾಲೇಜ್ ಮುಗೀತು. ಕಾಲೇಜ್ ಮುಗ್ದು 1 ವಾರ ನಾನು ಆಲ್ರೆಡಿ ಆಫೀಸಲ್ಲಿದ್ದೆ ಕೆಲಸ ಮಾಡೋಕ್ಕೆ ಅಂತ. ಆ ಥರ ಇತ್ತು. ಸೊ ಅವಾಗೆಲ್ಲ ಟು ಡೂ ಲಿಸ್ಟ್ ಮಾಡಬೇಕಾಗಿತ್ತಲ್ಲ, ಅವಾಗೆಲ್ಲ ಡೆಸ್ಕ್ ಮೇಲೆ ಬರ್ಕೊಳ್ಳೋ, ಮಾರ್ಕರ್ ತೊಗೊಂಡು ಟಕ ಅಂತ ಬರೀತಾ ಇದ್ದೆ. ಆ್ಯಂಡ್ ಆವಾಗ ಬಂದಿದ್ದು ಬೆಂಗಳೂರಿಗೆ. ಆಮೇಲೆ ಒಂದಷ್ಟು ವರ್ಷ ಒಬ್ಬಳೇ ಇದ್ದೆ. ಸ್ಟಾರ್ಟಿಂಗಲ್ಲಿ ಪಿ ಜಿಲಿದ್ದೆ. ಪಿ ಜಿ ಯಾಕೋ ವರ್ಕೌಟ್ ಆಗಿಲ್ಲ. ನಂಗೊಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಅದಾದಮೇಲಿಂದ ಶೇರಿಂಗ್ ಪಿ ಜಿಲಿ ಇರೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಎಸ್ಪೆಷಲಿ ಫೇಸ್ ಕೇಟು ಬಿದ್ದಿತ್ತು ನನಗೆ. ನಿಮ್ಗೆ ಆ್ಯಕ್ಚುಲಿ ಕಾಣಿಸುತ್ತೆ ಇದು ಇಲ್ಲಿ ಎಲ್ಲ ಅದು ಆಕ್ಸಿಡೆಂಟ್ ಮಾರ್ಕೆ. ಸೊ ಅದಾದಮೇಲೆ ಇಲ್ಲ ನಂಗೊಂದು ಮನೆ ಬೇಕು ಅಂತ ಒಂದು ಪುಟ್ಟು ಬಾಡಿಗೆ ಮನೆ, ಫಸ್ಟು ನಾನು half BHK ಥರ ಆಯಿತಾ, ಒಂದು ಅಡುಗೆ ಮನೆ, ಚಿಕ್ಕ ಹಾಲ್ ಅಂದರೆ ಡೋರ್ ಇತ್ತಲ್ಲಿ ಎಂಟ್ರಿ ಕೊಡೋಕೆ ಅಷ್ಟೇ. ಅದು ಹಾಲು ಅಲ್ಲ ಆಯಿತಾ, ಹಿಂಗೆ ಎಂಟ್ರಿ ಕೊಡೋದು. ಅದಾದಮೇಲಿಂದ ನೆಕ್ಸ್ಟು ಒಂದು ಹಾಲು, ಆ ಹಾಲ್ಗೆ ಅಟ್ಯಾಚ್ ಆದಂಗೆ ಡೈರೆಕ್ಟಾಗಿ ಬಾತ್ರೂಮು. ಸೊ ಅದು 1 RKನೂ ಇಲ್ಲ, ಈ ಕಡೆ 1 BHKನೂ ಇಲ್ಲ, ಆ ಥರ half BHK ಥರ ಇತ್ತು. ಆ ಮನೇಲಿದ್ದೆ. ಅಲ್ಲಿಂದ 1 BHKಗೆ ಶಿಫ್ಟ್ ಆದೆ. ನೆಕ್ಸ್ಟು ಪ್ರಾಪರಾಗಿ ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ರೂಮು, ಒಂದು ಬಾತ್ರೂಮ್, ಆ ಥರ ಒಂದು ಕರೆಕ್ಟಾಗಿ 1 BHKಗೆ ಶಿಫ್ಟ್ ಆದೆ. ಅದಾದಮೇಲಿಂದ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಗಂಡನ ಜೊತೆ ಇವಾಗಿದ್ದೀನಿ. ಸೊ ಅವಾಗಿಂದ ನನಗೆ ಈ ಅಭ್ಯಾಸ, ಈ ಥರ ಟು ಡೂ ಲಿಸ್ಟ್ ಬರ್ದು ಒಂದು ವೆಲ್ ಆರ್ಗನೈಸ್ಡಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ. ಯಾವಾಗಲೂ ಆರ್ಗನೈಸ್ಡಾಗಿ ಇದ್ದೆ ಅಂತಲ್ಲ, ಫೋಕಸ್ ಆಗಿ ಕಾನ್ಷಿಯಸ್ ಆಗಿ ನಾನು ಈ ಅಭ್ಯಾಸನ ನನ್ನೆಲ್ಲನೂ ಅಳವಡಿಸ್ಕೊಂಡಿರೋದು. ಸೊ ಇವಾಗ ಬೇಗ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಬೆಳಗ್ಗೆಯಿಂದ ನನ್ನ ಮಗಳನ್ನ ಕಳ್ಸಾಯಿತು, ಆಮೇಲೆ ಜಿಮ್ಗೆ ಹೋಗಿ ಬಂದಾಯಿತು. ಸೊ ನನ್ನ ಸೆಲ್ಫ್ ಕೇರ್ ಏನಿದೆ ಅದೆಲ್ಲ ಮುಗ್ದೋಯ್ತು. ಕರೆಕ್ಟಾ? ಫಸ್ಟು ನನ್ನ ಮಗಳು ಕೇರು, ನನ್ನ ಹಸ್ಬೆಂಡ್ ಕೇರು, ಅವ್ರನ್ನ ಆಫೀಸಿಗೆ ಕಳ್ಸಾಯಿತು, ಅವರಿಬ್ಬರು ಕೇರ್ ಹೋಗಿದ್ದು. ನೆಕ್ಸ್ಟ್ ನನ್ನ ಸೆಲ್ಫ್ ಕೇರು, ನೋ ಮಿಸ್ಸಿಂಗ್ ಆನ್ ವರ್ಕೌಟ್ಸ್, ನೋ ಮಿಸ್ಸಿಂಗ್ ಆನ್ ಮೈ ಹೆಲ್ತಿ ಚಾಯ್ಸಸ್. ಸೊ ಅದು ಮುಗೀತು. ಅದಾದಮೇಲೆ ಇವಾಗ
ಕೆಲಸ ಎಷ್ಟೊಂದು ಕೆಲಸ ಇದೆ. ಆಫೀಸ್ ಕೆಲಸ ಇದೆ, ನನ್ನ ಬಿಸ್ನೆಸ್ ಕೆಲಸ ಇದೆ, ಆಮೇಲೆ ನನ್ನ WLJ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರ ಕೆಲಸ ಇದೆ. ಸೊ ಅದೆಲ್ಲನೂ ಚೆಕ್ ಮಾಡಬೇಕು. ಇವಾಗ ಎಷ್ಟೊಂದು ಹೊಸ ಆನ್ಬೋರ್ಡ್ಸ್ ಆಗಿದ್ದಾರೆ, ತುಂಬ ಆನ್ಬೋರ್ಡ್ಸ್ ಇದ್ದಾರೆ. ಅವ್ರದ್ದೆಲ್ಲ ಪರ್ಸ್ನಲ್ ಡೀಟೇಲ್ಸ್ನ ನಾನೇ ಖುದ್ದಾಗಿ ಚೆಕ್ ಮಾಡಿ ಅವ್ರ ಚಾರ್ಟ್ನ ನಾನೇ ಕ್ರಿಯೇಟ್ ಮಾಡೋದು. ಸೊ ಅದನ್ನು ಮಾಡಬೇಕು. ಅದಾದಮೇಲೆ ಹೊಸ ಆನ್ಬೋರ್ಡ್ ಆಗಿರೋರಿಗೆ ಏನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಬೇಕು. ಆ್ಯಂಡ್ ಅವ್ರದ್ದು ಪ್ರೋಗ್ರೆಸ್ ಎಲ್ಲ ಕಳಿಸಿರ್ತಾರಲ್ಲ, ಡೈಲಿ ಪ್ರೋಗ್ರೆಸ್ ಚೆಕ್ ಮಾಡ್ತೀನಿ. ಇನ್ ಕೇಸಲ್ಲಿ ಏನಾದ್ರು ರಿಸಲ್ಟ್ಸ್ ಕಾಣ್ತಾ ಇಲ್ಲ ಅಂದರೆ ಅವ್ರಿಗೆ ನಾನು ಡೈಲಿ ಎಕ್ಸ್ಪ್ಲೇನ್ ಮಾಡಿ ಗೈಡ್ ಮಾಡಬೇಕು. ಇದಿದ್ದು ಮೀಲ್ಸ್ ತಪ್ಪಿದೆ, ಇದು ಸರಿಗಿದೆ ಅಂತ. ನಾನು ಡೈಲಿ ಪರ್ಸ್ನಲಾಗಿ ನಾನೇ ಒಬ್ಬೊಬ್ರದ್ದು ಕೂತ್ಕೊಂಡು ಮಾತಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಬಟ್ ನನಗೇನಂದರೆ ಇನ್ನೊಬ್ಬರು ಕೈಲಿ ಆ ಪರ್ಸ್ನಲ್ ಟಚ್ನ ಕೊಟ್ಟರೆ ಅವರು ನಾನು ಕನ್ವೆ ಮಾಡಬೇಕಾಗಿರೋ ಮೆಸೇಜ್ನ ಕನ್ವೆ ಮಾಡಲ್ಲ ಅನ್ನೋದು ಒಂದು ನನಗೇನೋ ಫೀಲಿಂಗು. ಆ ಪರ್ಸ್ನಲ್ ಟಚ್ ನಾನೇ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನೇ ಪ್ರತಿದಿನ ಒಂದೊಂದು ಸ್ಟೂಡೆಂಟ್ ಹತ್ರನೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾನು ಅವ್ರ ಕ್ವೆರೀಸ್ನ ಅಡ್ರೆಸ್ ಮಾಡೋದು. ಅದೊಂಥರ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದು. ಯೂಶಲಾಗಿ ಹೊಟ್ಟೆ ಹಸಿವು ನನಗೆ ಪ್ರತಿ 2 ಅವರ್ಸ್ಗಾಗುತ್ತೆ. ಸೊ ನಾನು 3 ಮೇನ್ ಮೀಲ್ಸು 2 ಸ್ನ್ಯಾಕ್ಸ್ ತೊಗೊಳ್ಳೋದ್ರಿಂದ ಇವಾಗ ಏನಂತ ಹೇಳಿದ್ರೆ ಜಿಮ್ಗೆ ಹೋಗಿ ಬರ್ತೀನಲ್ಲ ಆವಾಗ ಒಂದು ಸ್ನ್ಯಾಕ್ ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಸೊ ಇವಾಗ ಕೆಲಸದ ಮಧ್ಯದಲ್ಲಿ ಏನಾದ್ರು ಮಂಚ್ ಮಾಡಬೇಕು ಅಂತ ಅನ್ಸುತ್ತಲ್ವಾ, ಅದಕ್ಕೆ ಅಂತ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ವಾಟರ್ ಮೆಲನ್ ಇದೆ ಆಯಿತಾ. ಈ ಥರ ಎಲ್ಲ ಮೊದಲೇ ಪ್ರೆಪ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಈಗ ಕಟ್ ಮಾಡಿಟ್ಟಿರೋ ವಾಟರ್ ಮೆಲನ್ನು ಒಂದು ಬೌಲ್ ತೊಗೊತೀನಿ. ಸಮ್ಟೈಮ್ಸ್ ವೇ ಮಾಡ್ತೀನಿ ಇಫ್ ನನ್ನ ಕ್ಯಾಲರೀಸ್ ಎಕ್ಸೀಡ್ ಆಗ್ತಾ ಇದೆ ಅಂತ ನನಗೆ ಡೌಟ್ ಬಂದಾಗ. ಇಲ್ಲ ಮೋಸ್ಟ್ ಆಫ್ ಟೈಮ್ಸ್ ನನಗೆ ಕಣ್ಣು ಅಳ್ತಲೇ ಗೊತ್ತಾಗುತ್ತೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ. ಸೊ ಇದು ಓಕೆನಾ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆ್ಯಸ್ ಪರ್ ವೆದರ್ ಇಲ್ಲಿ ಈ ಥರ ಮಾಡಿರ್ತೀನಿ ನೋಡಿ. ಉಪ್ಪು ಖಾರ ರೋಡ್ ಸೈಡಲ್ಲಿ ಮೊದಲೇ ಮಿಕ್ಸ್ ಮಾಡಿಟ್ಟಿರ್ತಾರಲ್ಲ ಆ ಥರ ಮನೇಲಿ ಯಾವಾಗಲೂ ರೆಡಿ ಮಾಡಿಟ್ಟಿರ್ತೀನಿ. ಸೊ ದಟ್ ಇದನ್ನು ಜಸ್ಟ್ ಹಿಂಗೆ ಒಂಚೂರು ಸ್ಪ್ರಿಂಕಲ್ ಮಾಡ್ಕೊಬೋದು. ಏನಂದರೆ ನಾವು ಅವಾಗ ಮಿಕ್ಸ್ ಮಾಡ್ಕೊಡೋಕ್ಕೋದ್ರೆ ವೇಸ್ಟು ಆಗುತ್ತೆ, ಎಲ್ಲ ಖಾಲಿ ಆಗೋಲ್ಲ. ಸೊ ಮೊದಲೇ ಹಿಂಗೆ ಮಾಡಿಟ್ಕೊಂಡ್ರೆ ಸ್ಪ್ರಿಂಕಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ತರಿಸಿರೋದು ಬ್ಲ್ಯಾಕ್ ಸಾಲ್ಟು. ಸೊ ಅದೊಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಅದೊಂಚೂರು ಹಾಕೋದು ಹಿಂಗೆ ಅಷ್ಟೇ. ಇದಕ್ಕೆ ಯಾವಾಗಲೂ ಟೂತ್ ಪಿಕ್ ರೆಡಿಯಾಗಿರುತ್ತೆ. ಒಂದು ಟೂತ್ ಪಿಕ್ ಹೋಗಿ ಇವಾಗ ಕೂತ್ಕೊಂಡು ಕೆಲಸ ಮಾಡೋದು. ಸೊ ಯೂಶ್ವಲಿ ಹೀಗೆ ಕೆಲಸ ಮಾಡೋದು ನಾನು. ಯಾಕೆ ನಮಗೆ ಯಾವಾಗಲೂ ಸ್ನ್ಯಾಕ್ಸ್ ಹ್ಯಾಂಡಿ ಆಗಿದ್ರೆ, ಇವಾಗ ಏನಾದರೂ ನಾನು ವಾಟರ್ ಮೆಲನ್ ಇವಾಗ ಕಟ್ ಮಾಡಿ ಪೀಸ್ ಮಾಡಿ ಎತ್ತಿರ್ಕೊಬೇಕಂದ್ರೆ ಅಯ್ಯೋ ಯಾವುದೋ ಒಂದು ಪ್ಯಾಕೆಟಲ್ಲಿ ಏನು ಚಿಪ್ಸ್ ಇದೆಯಾ ಇಲ್ಲ ಬಿಂಗೋ ಇದೆಯಾ ಏನೋ ಒಂದು ಸಿಕ್ಕಿದ್ದು ಎತ್ಕೊಂಡು ತಿನ್ಬಿಡ್ತೀವಿ ಯೂಶ್ವಲಾಗಿ. ಈ ಥರ ಆಲ್ರೆಡಿ ರೆಡಿ ಇಟ್ಟಿದ್ರೆ ನೀವು ಯಾವಾಗ ಫ್ರೀ ಇರ್ತೀರಲ್ವ, ಟಿ ವಿ ನೋಡ್ತಾ ಇರ್ತೀರಾ, ಸುಮ್ಮನೆ ಒಂಚೂರು ರಿಲ್ಯಾಕ್ಸ್ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಎಂಜಾಯ್ ಮಾಡೋದು ಮಾಡ್ತೀರಿ. ಹಂಗೆ ಕೈ ಆಡಿಸ್ಕೊಂಡು ಎಲ್ಲ ಮೀಲ್ ಪ್ರೆಪ್ಸ್ ಏನಿದೆ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಈ ಥರ ಟೈಮಲ್ಲಿ ಸುಮ್ಮನೆ ಅನ್ನೆಸೆಸರಿ ಮಂಚಿಂಗ್ ರ್ಯಾಂಡಮ್ ಈಟಿಂಗ್ ಅವಾಯ್ಡ್ ಆಗುತ್ತೆ. ಒಂದು ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿರೋದಕ್ಕೆ ಹೈಡ್ರೇಟಿಂಗ್, ಇನ್ನೊಂದು ಬೆಸ್ಟ್ ಆಪ್ಷನ್ ಹೆಲ್ದಿ. ಆ್ಯಂಡ್ ಆಲ್ರೆಡಿ ಈ ಪೌಡ್ರ್ಗಳೆಲ್ಲ ಹಾಕೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಟೈಮ್ ಸಂಜೆ ಆಗಿದೆ ಆಯಿತಾ. ಏನಂತ ಹೇಳಿದ್ರೆ ಸಂಜೆ ಹೊತ್ತು ಯಾವಾಗಲೂ ನಾನು ಟೇಸ್ಟಿಯಾಗಿರೋದು ಚೆನ್ನಾಗಿರೋದು ತಿನ್ನಬೇಕು. ನಾನು ಅಲಾಂಗ್ ವಿತ್ ಟೀ ತೊಗೋತೀನಿ. ಸೊ ಬಟ್ ಈ ಟೇಸ್ಟಿಯಾಗಿ ಚೆನ್ನಾಗಿರೋದು ತಿನ್ನಬೇಕಾದ್ರೆ ಸಖತ್ತು ನಾವು ಕೇರ್ಫುಲ್ಲಾಗಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ ನಾವು ಓವರ್ ಸ್ನ್ಯಾಕಿಂಗ್ ಮಾಡಿಬಿಡ್ತೇವೆ ಅದಕ್ಕೆ. ಸೊ ನಾನಿಲ್ಲಿ ಬೆಳಿಗ್ಗೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಾಪ್ಕಾರ್ನ್ ಮಾಡಿಕೊಡಿ ಮಮ್ಮಿ ಅಂತ ಸಖತ್ ಹಿಂಸೆ ಮಾಡಿಸ್ಕೊಂಡಿದ್ಲು ಆಯಿತಾ. ಅವಳು ಡಬ್ಬಕ್ಕೆ ಒಂದಿಷ್ಟು ಪಾಪ್ಕಾರ್ನ್ ಮಾಡಿ ಕಳಿಸಿದೆ. ಇವಾಗ ಅದೇ ಪಾಪ್ಕಾರ್ನ್ ಮಿಕ್ಕಿತ್ತು, ಹಿಂಗೆ ಡಬ್ಬಕ್ಕೆ ಹಾಕಿಟ್ಟಿದೆ. ಗಮ್ಮತ್ತ ಅದೇ 10 ರೂಪೀಸ್ ಆ್ಯಕ್ಟ್ ಬರುತ್ತಲ್ಲ ಅದೇ. ಬಟ್ ಇದಂತೂ ನಾನು 15 ಗ್ರಾಮ್ಸ್ ತೊಗೋತೀನಿ. ಪರ್ಫೆಕ್ಟಾಗಿ 15 ಗ್ರಾಮ್ಸು ಇಲ್ಲಿ ಇಷ್ಟು ಬರುತ್ತೆ. ಸೊ ಇಷ್ಟು ಪಾಪ್ಕಾರ್ನು, ಅದ್ರ ಜೊತೆಗೆ ಟೀ. ದಿಸ್ ಇಸ್ ಮೈ ಈವ್ನಿಂಗ್ ಸ್ನ್ಯಾಕ್. ಪಾಪ್ಕಾರ್ನ್ ಜೊತೆ ಒಂಚೂರು ಟೀ, ಹೆವನ್. ನಾನು ಒಂದಂತೂ ಡಿಸೈಡ್ ಮಾಡಿದೆ, ನಾನು ಇಡೀ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಟೇಸ್ಟ್ ಮೇಲೆ
ಯಾವತ್ತೂ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಮೀಲ್ ಪ್ರೆಪ್ಪಿಂಗಲ್ಲಿ ಯಾವಾಗಲೂ ನಾನು ತುಂಬ ಕಾಷಿಯಸ್ ಆಗಿ ಮಾಡಿದ್ದೀನಿ. ಆ ಡಿಸಿಷನ್ಸ್ ತೊಗೊಂಡಿರೋದಕ್ಕೇ ನಾನು ಸಸ್ಟೈನಬಲ್ ಆಗಿ ವೆಯ್ಟ್ ಲಾಸ್ ಮಾಡಿ ಈಗ ವೆಯ್ಟ್ ಏನು ಲೂಸ್ ಆಗಿದೆ ಅದನ್ನ 2 ವರ್ಷದಿಂದ ಮೇಂಟೈನ್ ಮಾಡೋಕ್ಕೆ ಆಗಿರೋದು. ಹೋಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಗ್ಲಾಸಸ್. ನಂದು ಪವರ್ ಇರೋದು ಕ್ಯಾಟ್ ಇದು ಹೇಗಿದೆ ಅಂತ ಹೇಳಿ. ಈ ಥರ ನನಗೆ ವಿಯರ್ಡ್ ಗ್ಲಾಸಸ್ ಹಾಕೊಳ್ಳೋದು ಸಕ್ಕತ್ ಇಷ್ಟ. ಸೊ ಈಗ ಹೋಗಿ ಫಾಸ್ಟಾಗಿ ನನ್ನ ಮಗಳನ್ನ ಕರ್ಕೊಂಬರೋಣ, ಪಾಪ ಕಾಯ್ತಾ ಇರುತ್ತೆ. ಐಸ್ ಕ್ರೀಮ್ ಬೇಡ ಇಟ್ಕೋ. ನಂಗೆ ಕೊಡು ಐಸ್ ಕ್ರೀಮ್ ಒಂಚೂರು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಮ್ಮ ಈಗ ಸ್ಕೂಲಿಂದ ಕರ್ಕೊಬಂದಿಲ್ವಾ ನಿನ್ನ? ಹಾಂ, ಅಮ್ಮ ಕರ್ಕೊಬಂದಿರ್ತಾನೆ. ಮತ್ತು ಅಮ್ಮಗೆ ಒಂಚೂರು ಐಸ್ ಕ್ರೀಮ್ ಕೊಡು. ಮನೇಲಿ ತಿನ್ನೋಣ, ಇಬ್ರು ಶೇರ್ ಮಾಡ್ಕೊಳ್ಳೋಣ. ಇಬ್ರು ಹಾಫ್ ತಿನ್ನೋಣ. ಮ್ಯಾಮ್ ಜೊತೆ ಶೇರ್ ಮಾಡ್ತೀಯಾ? ಮೀಶೋಲ್ ಜೊತೆ ಶೇರ್ ಮಾಡ್ಕೊಡ್ತೀಯಾ? ಅಮ್ಮ ಜೊತೆ ಶೇರ್ ಮಾಡ್ತೀಯಾ ಅಲ್ವಾ? ಅಮ್ಮಗೆ ಒಂಚೂರು ಟೇಸ್ಟ್ ಕೊಡ್ತೀಯಾ? ಮ್ಯಾಮ್ ಹೇಳ್ಕೊಟ್ಟಿದ್ದ ಹಿಂಗೆ ಕೊಡಬೇಕು ಅಂತ. ವಾವ್, ನೈಸ್. ಅದು ಬೇಡ, ಮುಟ್ಬಿಡ ಡಸ್ಟ್ಬಿನ್. ಬಾ ನೋಡಿ, ಮ್ಯಾಕ್ಸ್ ವೆಯ್ಟ್ ಮಾಡ್ತಾ. ಮ್ಯಾಕ್ಸ್ಗೋ ಹಿಂಸೆ ಕೊಟ್ಬಿಡ ಅವನಿಗೆ. ಮ್ಯಾಕ್ಸ್ಗೋ ಹೋಗೋ, ಮಾಡ್ಬಿಟ್ಟು ಬಿಡು, ಅವ್ನಿಗೆ ಹಿಂಸೆ ಕೊಟ್ಬಿಡ. ಡ್ಯಾನ್ಸ್ ಮಾಡ್ದ? ಹಾಂ, ಗೋ ಮ್ಯಾಕ್ಸ್ಗೋ ಬಾ. ಆಯಿತು, ಹೋಗಲ್ಲೇನೋ? ಉಶು ಮಾಡಲ್ಲ ಮ್ಯಾಕ್ಸು? ಉಶು ಮಾಡಲ್ಲ? ಸರಿ, ಬಾ ಮತ್ತೆ ಒಳಗೋಗೋಣ. ನಡೀರಲ್ಲ ಒಳಗಡೆ. ಕಮ್, ಗೆಟ್ ಇನ್. ಮ್ಯಾಕ್ಸ್ ಗೆಟ್ ಇನ್. ನಡಿ ಮ್ಯಾಕ್ಸ್ ಒಳಗೆ. ಓಹೋ, ರಾಜ ಇವನು. ಹಾಂ, ಓ ಸ್ಪೂನು ಐಸ್ ಕ್ರೀಮ್ ಕೊಟ್ಟಿದ್ದಾರಾ? ನಡಿ, ಆಯಿತು. ಆಂಟಿ ಕೊಟ್ಟಿದ್ದಾ? ಆಂಟಿ ಸ್ಪೂನ್ ಕೊಟ್ರಾ? ಕಾಸು ಯಾರು ಕೊಟ್ರು ಐಸ್ ಕ್ರೀಮ್ಗೆ? ಐಸ್ ಕ್ರೀಮ್ ಕಾಸು ಯಾರು ಕೊಟ್ಟಿದ್ದು? ಅಮ್ಮ ಕೊಡ್ತಾ? ಹಾಂ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರಬೇಕು. ಇಲ್ಲ, ಹ್ಯಾಂಡ್ ವಾಶ್ ಮಾಡಿಲ್ಲ ಐಸ್ ಕ್ರೀಮ್ ಕೊಡಲ್ಲ. ಸಾರಿ, ನೋ ಐಸ್ ಕ್ರೀಮ್ ವಿತೌಟ್ ಡೂಯಿಂಗ್ ಹ್ಯಾಂಡ್ ವಾಶ್. ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಗಮ್ ಅನ್ಬೇಕು, ಇಲ್ಲಾಂದ್ರೆ ಐಸ್ ಕ್ರೀಮ್ ಮೀಮಿಗೆ ಹೋಗುತ್ತೆ. ದಿವ್ಯ, ಐಸ್ ಕ್ರೀಮ್ ಎಲ್ಲ ಫುಲ್ ಕರಗಿ ಹೋಗಿದೆ. ಇದನ್ನ ಯಾಕೆ ತಗೊಬಂದು? ಹೋಗು, ವಾಶ್ ಮಾಡ್ಕೊಂಡು ಹೋಗ್ರಿ. ಹಾಂ, ಇಲ್ಲೇ ಇಟ್ಟಿರ್ತೀನಿ. ಊಟ ಎಲ್ಲ ತಿಂದ ಇವತ್ತು? ಏನೇನು ತಿಂದೆ? ಎಗ್ ತಿಂದ? ಗುಡ್ ಗರ್ಲ್. ನೀರು ಕುಡ್ದ? ದೋಸೆ ಖಾಲಿ ಮಾಡ್ದ? ಗುಡ್ ಗರ್ಲ್. ಪಾಪ್ಕಾರ್ನ್ ಯಾಕೆ ಮಾಡಿಸ್ಕೊಂಡು ಹೋದೆ? ವಾಶ್ ಮಾಡ್ಕೊಬ. ಚೀ. ಎಗ್ಗು ಬಿಟ್ಬಿಟ್ಟಿದ್ದೀನಿ. ಅರ್ಧ ಎಗ್ ಬಿಟ್ಟಿದ್ಯಾ? ಓಟ್ಸು ದೋಸೆ ಎರಡೇ ಖಾಲಿ ಆಗಿರೋದು. ಎಗ್ಗಿನ ಅರ್ಧ ಇದೆ ಇಲ್ಲಿ. ಅರ್ಧ ಎಗ್ ಆಮೇಲೆ ಖಾಲಿ ಮಾಡು, ಓಕೆನಾ? ಇದೆಲ್ಲ ವಾಶ್ಗೆ ಹಾಕೋಣ ಫಸ್ಟಿಗೆ. ಚೆಲ್ಕೋಬೇಡ. ಬಟ್ಟೆ ಚೇಂಜ್ ಮಾಡ್ಬಿಟ್ಟು ತಿನ್ಬೇಕು ತಾನೆ. ಗ್ರೀನ್ ಇದೆಯಾ ಅದ್ರಲ್ಲಿ? ಪಿಂಕು ಇದೆಯಾ? ವೈಟು ಇದೆಯಾ? ಯು ಲೈಕ್ ಇಟ್ ಬೇಬಿ? ಯು ಲೈಕ್ ಇಟ್? ಮೊಟ್ಟೆ ಆಮೇಲೆ ಖಾಲಿ ಮಾಡುವ. ಇಟ್ಟಿರ್ತೀನಿ. ಪಾಪ್ಕಾರ್ನ್ ಆಮೇಲೆ ಖಾಲಿ ಮಾಡು. ಯಾವಾಗ ಬೇಕಾ? ಸ್ಪೂನ್ ಯೂಸ್ ಮಾಡಿದ್ದೆ ಇವತ್ತು? ವಾಶ್ ಮಾಡೋಣ. ಅನ್ನ ಮಾಡಿದ್ದೀನಿ, ತುಪ್ಪನ ತಿನ್ಬೇಕು ಆಮೇಲೆ. ಓಕೆ? ಅಯ್ಯೋ, ಊಟನೂ ಹಿಂಗೆ ತಿಂತ್ಯಾ? ಅಲೇ ಸುಳ್ಳು. ನಂಗೊಂಚೂರು ಐಸ್ ಕ್ರೀಮ್ ಕೊಟ್ಟ, ಟೇಸ್ಟಾರು ಕೊಟ್ಟ ನೀನು ನನಗೆ ಫಸ್ಟು? ಟೇಕ್ ಬೇಡ ಬಿಡು, ಹಂಗೆಲ್ಲ ಸೋರಿಸ್ಕೊಂಡು ತಿಂತಾ ಇದೆಯಾ?
ಬೇಡ ನೀನು ತಿನ್ನಮ್ಮ, ಚೆನ್ನಾಗಿರಮ್ಮ ನೀನು. ಏ ಬೇಡಪ್ಪ, ಏ ಬೇಡಪ್ಪ, ಏ ಚೆನ್ನಾಗಿಲ್ಲ ಐಸ್ ಕ್ರೀಮ್. ಏ ನಾನು ಹೊಸ ಐಸ್ ಕ್ರೀಮ್ ತೊಗೋತೀನಿ. ಬೇಬಿ ತಿಂತೀರ? ಒಂದು ಡಬ್ಬ ತಿಂದಲ್ಲ ಬೇಬಿ ಇವಾಗ, ಸಾಕು ಸಾಕು. ಅಮ್ಮ ಹೊಸ ತಗೋತೀನಿ ನಾನು. ನಿಂಗೂ ಬೇಕಾ ಇನ್ನೊಂದು? ನೆನ್ನೆ ಎಲ್ಲ ತೊಗೊಂಡಿರೋದು, ಇವತ್ತು ತಗೊಂಡ್ರತ್ತಾನೆ. ಈಗ ತಿಂತಾ ಇದೆಯಲ್ಲ ಇನ್ನ. ಆಯ್ತು, ಮಜಾ ಮಾಡು, ತಿನ್ಕ. ಥ್ಯಾಂಕ್ ಯು ಹೇಳ್ದ ಅಮ್ಮಗೆ. ಲವ್ ಯು. ನಾನು ನೋಡ್ಕೊಂಡವ್ರು ಹೇಳು ಚಿನ್ನಿ. ಏನದು? ಸೂಪರ್ ಆಗಿದೆಯಾ? ಇಂಥವೆಲ್ಲ ಚೆನ್ನಾಗಿ ಹೋಗುತ್ತೆ. ಸಾಕು ಸಾಕು, ಶೋ ಆಫ್. ನಾನು ಕಳ್ಳಿನಾ? ನೀನೇನು? ನೀನು ಚಿಕ್ಕು ಕಳ್ಳಿ. ನೀತು ನೀತಾಕ್ಷ ಇಲ್ಲ, ನಾನು ಚಿಕ್ಕು ನೀತು ಕಳ್ಳಿ. ಆಯ್ತು, ನೀನು ನೀತು ನೀತಾಕ್ಷ. ನಾನು ಅಮ್ಮ ಹೆಸರೇನು? ಅಪ್ಪ ಹೆಸರು? ಪುನೀತ್ ಡ್ಯಾಡಿನಾ? ಅಮ್ಮ ಮಾತ್ರ ಬರೀ ದಕ್ಷನಾ? ಅಮ್ಮ ದಕ್ಷ ಮಮ್ಮಿ ತಾನೆ? ಅಜ್ಜಿ ಹೆಸರು? ನಾಣಿ ಅಜ್ಜಿನಾ? ತಾತ ಹೆಸರು? ತಮ್ಮಯ್ಯನಾ? ಗೌಡ ತಮ್ಮಯ್ಯನಾ? ವಾವ್ ಬೇಬಿ, ಸೂಪರ್. ಹೈ ಫೈ. ಸರಿ, ತಿನ್ಕೊ. ಏನು ಬೇಕು ಬೇಬಿ ನಿಂಗೆ? ಪ್ಲೇಟು ತುಪ್ಪನಾ? ಬಿಸಿ ಬಿಸಿ ಅನ್ನ ರೆಡಿ ಇದೆ. ವೈಟ್ ಅನ್ನನಾ? ಲವ್ ಯು ಬೇಬಿ. ಬ್ಲೂ ಬನಾನಾ ಎಲ್ಲಿರುತ್ತೆ? ಎಲ್ಲೋ ಬನಾನಾ? ಪೈನಾಪಲ್ ಆರೆಂಜ್ ಇದೆಯಾ? ಗ್ರೀನ್ ಇದೆಯಾ? ಫೋಟೋ ಗ್ರೀನ್ ಇದೆಯಾ? ಅಯ್ಯೋ ಬಿದ್ದೋಗ್ತೀಯಾ? ಫೋಟೋ ಕೇಳಬೇಕಾ? ಕಾಣಿಸ್ತಾ ಇಲ್ವಾ? ಈ ಕಡೆ ಗುವಾವ ಗ್ರೀನಾ? ಅದು ಸ್ಕೂಲ್ ಹೋಗ್ಬೇಡ. ಸ್ಕೂಲ್ ಹೋಗ್ಬೇಡ. ಹೋಗ್ ಬಂದ. ಅದು ಪಪ್ಪ ತಿನ್ನಲ್ಲ ಬರೋ. ತಿನ್ನಲ್ಲ. ಯಾಕೆ ತಿಂದಿಲ್ವಾ? ಯಾಕೆ ತಿಂದಿಲ್ಲ? ಆಮೇಲೆ ರೋಸವಾಲೆ. ಆಮೇಲೆ ಅನ್ನ ಸಾಂಬಾರ್. ಚೂರೆ ಟೇಸ್ಟ್. ನನ್ನ ಸಾಂಬಾರ್ ಇದು. ತಿನ್ಬೇಕು. ಇನ್ಯಾವಾಗ ತಿನ್ನೋದು? ರುಚಿ ತಗೊಳ್ಳೋದು ಯಾವಾಗ? ಏಯ್ ಚೆಲ್ಲೋಗುತ್ತವ, ಸುಮ್ಮನಿರವ. ಎಲ್ಲ ಕಾಣಿಸ್ತಾನಿಲ್ಲ ನೋಡು, ಎಲ್ಲಿದೆ? ಬೇಡ ಜಾಸ್ತಿ ಹಾಕ್ಬೇಡ, ಆಮೇಲೆ ನೀನೇ ಖಾರ ಖಾರ ಅಂತ. ಇಡು ಅಲ್ಲಿ, ಬಿಡು ಬಿಡು. ಘಮ ಘಮ ಅಂತಿದಲ್ಲ. ನಿಮಗೆ ಟೇಸ್ಟ್. ಸೂಪರ್ ಬೇಬಿ. ತುಪ್ಪ ನನ್ನಮ್ಮ, ಸಾಂಬಾರಿಲ್ಲ. ಈಗ ತಿಂದಿಲ್ಲ ಅಂತ ಹೇಳಿದ್ರೆ ನಿಂಗೇನು ಕೊಡ್ಸಲ್ಲ. ಆಮೇಲೆ ಟೇಸ್ಟ್ ನೋಡು, ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ಬೇಡ. ನೆಕ್ ಹಿಡ್ಕೊಬಿಟ್ಟು ನಾ. ಸಾರಿ ಕೆಮ್ಮು ಬಂದ್ಬಿಡ್ತ ನಿಂಗೆ. ಓಲಲ್ಲ ಬೇಬಿ, ನೋಡ್ದ ಸಾಂಬಾರಿಲ್ಲ ಅಲ್ಲ, ತುಪ್ಪನ ಕರೆಕ್ಟಾ? ಚೂರಿ ಹಾಕಿದ್ದು ಟೇಸ್ಟಿಗೆ. ಹೇಳಿ ಹೋಗೋಣ, ಸೊಪ್ಪು ಮೇಲೆ ತಿನ್ನೋಣ. ಕಿಸಿಗೆ ಮೊಬೈಲ್. ಹೇಳಿ ಸೊಪ್ಪು ಮೇಲೆ ಕೂತ್ಕೊಂಡು ತಿನ್ನೋಣ. ಇಲ್ಲಿ ನಿಂತ್ಕೊಂಡು ತಿನ್ನಕ್ಕೆ ನಂಗೆ ಕಾಲು ನೋಗುತ್ತೆ. ತುಂಬ್ಕೊಂಡಿದ್ಯಾ? ಸರಿ ನಡಿ ಹೋಗೋಣ ಬಾ. ಸೊ ಇದು ನನ್ನ ಲಾಸ್ಟ್ ಮೀಲ್ ಆಫ್ ದ ಡೇ, ಡಿನ್ನರು. ಇಲ್ಲಿ ಒಗ್ಗರಣೆಯನ್ನು ಒಂದು ಚೂರೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಚಿಕನ್ ಚಾಪ್ಸ್ ಮಾಡಿದೆ ಅದು, ಆ್ಯಂಡ್ ಸೌತೆಕಾಯಿ.
ಸೊ ಇದೇ ನನ್ನ ಲಾಸ್ಟ್ ಮೀಲು. ಆ್ಯಂಡ್ ಇವತ್ತಿನ ಡೇ ಅಂತೂ ಸಖತ್ತಾಗಿ ವೆಲ್ ಬ್ಯಾಲೆನ್ಸ್ಡ್ ಡೇ ಅನ್ಬೋದು. ಫುಡ್ಡಲ್ಲಂತೂ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ನಮ್ಮ ಬೇಬಿ ಪಪಾಯ ತಿಂತಾ ಇದ್ದಾರೆ ನೋಡಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. Bye bye.